ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಕರ್ನಾಟಕ ಭೂಗೋಳಶಾಸ್ತ್ರದ ಬಗ್ಗೆ. ಆಲ್ರೆಡಿ KS ಎಕ್ಸಾಮ್ ಎಷ್ಟೋ ಜನ ಪ್ರಿಪೇರ್ ಆಗ್ತಿದ್ದೀರಾ, ಎಷ್ಟೋ ಜನ ಕೋಚಿಂಗ್ ಸೆಂಟರ್ಗೆ ಹೋಗಿರ್ಬೋದು, ಎಷ್ಟೋ ಜನ ಬೇರೆ ಬೇರೆ ಕಡೆ ಓದ್ತಾ ಇರ್ತೀರಾ. ನಾನು ಆಲ್ರೆಡಿ ಏನಪ್ಪಾ ಅಂತಂದು ಹೇಳಿದ್ರೆ ಕ್ಲಾಸಸ್ಗಳನ್ನ ತಗೊಂಡು ಲೈವ್ ಕ್ಲಾಸಸ್ ಅಲ್ಲಿ ಮಾಡಿದ್ದೀನಿ ಕಂಪ್ಲೀಟ್ ಕರ್ನಾಟಕ ಜಿಯೋಗ್ರಫಿ ಬಗ್ಗೆ. ರಿವರ್ಸ್ಗಳಾಗಿರ್ಬೋದು, ಮೈದಾನಗಳಾಗಿರ್ಬೋದು, ಬೆಟ್ಟ ಗುಡ್ಡಗಳಾಗಿರ್ಬೋದು, ಅದ್ರ ಟೋಫೋಗ್ರಫಿ ಹೆಂಗಿರುತ್ತ, ಆಮೇಲೆ ಅಲ್ಲಿ ಸಾಯಿಲ್ ಸ್ಟ್ರಕ್ಚರ್ ಯಾವ ತರ ಇರುತ್ತ, ದ ಫಾರೆಸ್ಟ್ ಸ್ಟ್ರಕ್ಚರ್ ಯಾವ ತರ ಇರುತ್ತ, ಹವಾಗುಣ ವಾಯುಗುಣ ಹಿಡ್ಕೊಂಡು ಕಂಪ್ಲೀಟ್ ಒಂದು ಮಾಹಿತಿಯನ್ನ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಸೊ ಕ್ಲಾಸಸ್ಗಳನ್ನ ಸ್ವಲ್ಪ ಹಿಂದೆನ ಅಪ್ಲೋಡ್ ಮಾಡಿದೀನಿ, ಬಟ್ ಅದ್ರ ಅಷ್ಟೊಂದು ವ್ಯೂಸ್ ಆಗಿರ್ಲಿಲ್ಲ. ಬಟ್ ಅದ್ರ KS ಎಕ್ಸಾಮ್ ಅಂತ ಬಂದಾಗ ಒಂದ್ಸರಿ ಏನಪ್ಪಾ ಅಂತಂದ್ ಹೇಳಿದ್ರೆ ಎಲ್ರು ವಿಡಿಯೋಸ್ ಅನ್ನ ನೋಡ್ರಿ. ಆ ವಿಡಿಯೋವನ್ನ ನೋಡಿದ ನಂತರ ನಿಮ್ಗೆ ಕಂಪ್ಲೀಟ್ ಮಾಹಿತಿ ಸಿಗ್ತಾ ಇದೆ ಅಂತಂದ್ ಹೇಳಿದ್ರೆ ಈ ವಿಡಿಯೋಸ್ ಗಳನ್ನ ಕಂಪ್ಲೀಟ್ ಆಗಿ ನೋಡ್ಕೊಂಡು ನೋಟ್ಸ್ ಗಳನ್ನ ಮಾಡ್ಕೊಳ್ರಿ. ಯಾಕಂತಂದ್ ಹೇಳಿದ್ರೆ ಆಲ್ರೆಡಿ KS ಅಲ್ಲಿ ಕೇಳಿರುವಂತಹ ಕ್ವಶನ್ಸ್ ಗಳನ್ನ ನಾನು ಅದ್ರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಆಮೇಲೆ ನಿಮ್ಗೆ ಮ್ಯಾಪ್ ಗಳ ಮುಖಾಂತರ ನಾನು ವಿಡಿಯೋಸ್ ಗಳನ್ನ ಆ, ಹೇಳಿದ್ದೀನಿ. ಕ್ಲಾಸಸ್ಗಳನ್ನ ಮ್ಯಾಪ್ ಬೇಸ್ಡ್ ಎವ್ರಿಥಿಂಗ್ ಸ್ಟಡಿ ಯಾವ ತರ ಇದೆಯಪ್ಪ ಅಂತಂದ್ ಹೇಳಿದ್ರೆ ಮ್ಯಾಪ್ ಬೇಸ್ಡ್ ಸ್ಟಡಿ ಐತೆ. ನಿಮ್ಗೆಲ್ರಿಗೂ ಇಷ್ಟ ಆಗುತ್ತಾ, ಯೂಸ್ ಆಗುತ್ತಾ, ಆಮೇಲೆ KS ಗೆ ಪರ್ಫೆಕ್ಟ್ ಆಗಿರೋ ವಿಡಿಯೋಸ್ ಗಳನ್ನ ಅಂತ ನಾನು ಅನ್ಕೊಂಡಿದೀನಿ. ಎಲ್ಲಾನು ಲಿಂಕ್ ಅನ್ನ ನಾನು ಏನ್ ಮಾಡಿದೀನಿ ಅಂತಂದ್ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ ಅನ್ನ ಹಾಕಿದೀನಿ. ಅದ್ರ ಜೊತೆಗೆ ಒಂದು ಕರ್ನಾಟಕ ಜಿಯೋಗ್ರಫಿ ಅಂತಂದ್ ಹೇಳಿ ಒಂದು ಲಿಂಕ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡಿದೀನಿ. ಸೊ ಇದ್ರಲ್ಲಿ ಎಲ್ಲಾನು ವಿಡಿಯೋಸ್ ಗಳಿದಾವ ಫಸ್ಟ್ ಇಂದ ಹಿಡ್ಕೊಂಡು ನಿಮಗ್ ನೋಡಿರ್ಬೋದು. ಸೊ ಕರ್ನಾಟಕದ ಭೌಗೋಳಿಕ ಲಕ್ಷಣಗಳು ಯಾವ ಇದಾವ, ಆಮೇಲೆ ಅಲ್ಲಿ ಕೋಸ್ಟಲ್ ರೀಜನ್ ಏನು, ಕೋಸ್ಟಲ್ ರೀಜನ್ ಅಲ್ಲಿ ಯಾವ ಬಂದರುಗಳು ಬರ್ತಾವ, ಅಲ್ಲಿ ಯಾವ ಫೇಮಸ್ ಇದಾವ, ಅಲ್ಲಿ ಸಾಯಿಲ್ ಸ್ಟ್ರಕ್ಚರ್ ಹೆಂಗಿದೆ ಅಂತ ಕಂಪ್ಲೀಟ್ ಆಗಿ ಮಾಡಿದೀನಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕರ್ನಾಟಕ ಜಿಯೋಗ್ರಫಿಲಿ ಇನ್ನೊಂದು ಸ್ಟ್ರಕ್ಚರ್ ಏನ್ ಬರತ್ತಪ್ಪ ಅಂತಂದ್ ಹೇಳಿದ್ರೆ ಉತ್ತರ ಮೈದಾನ, ಮಲೆನಾಡು, ದಕ್ಷಿಣ ಮೈದಾನ ಅಂತ ಹೇಳಿ ಅದ್ರ ಬಗ್ಗೆ ಎಲ್ಲಾನು ಮಾಡಿದೀನಿ. ಸೊ ಇದ್ರಲ್ಲಿ ನೋಡ್ರಿ ಇದನ್ನಷ್ಟೇ ಮಾಡೋದಲ್ದೆ ಅಲ್ಲಿರೋ ಸಾಯಿಲ್ ಸ್ಟ್ರಕ್ಚರ್, ಅದಾದ ನಂತರ ನೆಕ್ಸ್ಟ್ ಅಲ್ಲಿ ಮಣ್ಣು ಯಾವ ತರ ಇರುತ್ತ, ಬೆಳೆಗಳು ಯಾವ ತರ ಬೆಳಿತಾವ, ಆಮೇಲೆ ಪ್ರಾಣಿ ಸಂಕುಲ ಯಾವ ತರ ಇದೆ, ಅಲ್ಲಿ ನ್ಯಾಷನಲ್ ಪಾರ್ಕ್ಸ್ ಯಾವ್ದಿದಾವ, ಆಮೇಲೆ ವೈಲ್ಡ್ ಲೈಫ್ ಸೆಂಚುರೀಸ್ ಯಾವ್ದಿದಾವ, ಬರ್ಡ್ ಸೆಂಚುರೀಸ್ ಯಾವ್ದಿದಾವ, ಸೊ ಅವುಗಳಿಗೆ ಏನಕ್ಕೆ ಫೇಮಸ್, ಅಲ್ಲಿ ಯಾವ ರಿವರ್ಸ್ ಗಳು ಹಾದೋಗಿದಾವ, ಡ್ಯಾಮ್ಸ್ ಗಳನ್ನ ಏನ್ ಕಟ್ಟಿದಾರ, ಆಮೇಲೆ ನೆಕ್ಸ್ಟ್ ಯಾವ ಯೋಜನೆಗಳನ್ನ ಹಮ್ಮಿಕೊಂಡಿದಾರ ಆ ಏರಿಯಾವನ್ನ ಡೆವಲಪ್ ಮಾಡೋಕೆ, ಪ್ರತಿಯೊಂದನ್ನು ಕೂಡ ಏನಂತಂದ್ ಹೇಳಿದ್ರೆ ಕಂಪ್ಲೀಟ್ ಆಗಿ ನಾನು ಹೇಳ್ಕೊಟ್ಟಿದೀನಿ. ಒಂದ್ಸಾರಿ ವಿಡಿಯೋಸ್ ಗಳನ್ನ ನೋಡಿ. ಸೊ ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಯೂಸ್ ಆಗ್ಲಿ. ಪ್ರತಿಯೊಂದು ಲಿಂಕ್ ಇದಾವ. ಆಮೇಲೆ ಟೆಲಿಗ್ರಾಮ್ ಲಿಂಕ್ ಕೂಡ ಐತೆ, ಎಲ್ರು ಜಾಯ್ನ್ ಆಗ್ರಿ. ನಿಮ್ಗೆ ಇಷ್ಟ ಆಯ್ತು ಅಂತಂದ್ ಹೇಳಿದ್ರೆ ನಾನು ಮತ್ತೆ ಕಂಟಿನ್ಯೂಸ್ ಕ್ಲಾಸಸ್ ಗಳನ್ನ ಕಂಟಿನ್ಯೂಷನ್ ಮಾಡ್ತೀನಿ. ಇವಾಗ ನಾನು ರೆಕಾರ್ಡ್ ಮಾಡಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ. ಆ, ಇನ್ನು ಕರ್ನಾಟಕ ಎಕನಾಮಿಕ್ ಜಿಯೋಗ್ರಫಿ ಎಲ್ಲ ನಾನು ಹೇಳ್ಬೇಕು. ಸೊ ಇಷ್ಟ ಆಯ್ತು ಅಂತಂದ್ ಹೇಳಿದ್ರೆ ಮೆಸೇಜ್ ಹಾಕಿರಿ. ಕೇಳಿರೋ ಕ್ವಶನ್ಸ್ ಗಳಿಗೆ ಎಲ್ರು ಮೆಸೇಜ್ ಹಾಕ್ರಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ.